ಮೀಸಲು ಸಮುದಾಯದವರು ಸಾಮಾನ್ಯ ವರ್ಗದ ಹುದ್ದೆಗೆ ಅರ್ಹರು. ಸಾಮಾನ್ಯ ವರ್ಗದ ಕಟ್ ಆಫ್ಗಿಂತ ಹೆಚ್ಚಿನ ಅಂಕವನ್ನ ಪಡೆದಿದ್ರೆ ಚಾನ್ಸ್. ಮಹತ್ವದ ಆದೇಶವನ್ನ ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಕೇರಳ ಹೈಕೋರ್ಟ್ ತೀರ್ಪನ್ನ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಕೇರಳ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನ ತಿಳಿಸಿದೆ. ನ್ಯಾಯಾಧೀಶರಾದಂತಹ ಎಂ ಸುಂದರೇಶ್ ಸತೀಶ್ ಚಂದ್ರ ಪೀಠ ಈ ಆದೇಶವನ್ನ ಹೊರಡಿಸಿರುವಂಥದ್ದು. ಸಾಮಾನ್ಯ ವರ್ಗದ ಜನರು ಕೂಡ ಹುದ್ದೆಗೆ ಅರ್ಹರು. ಕಟ್ ಆಫ್ಗಿಂತ ಹೆಚ್ಚಿನ ಅಂಕವನ್ನ ಪಡೆದಿದ್ರೆ ಅವ್ರಿಗೂ ಕೂಡ ಚಾನ್ಸ್ ಇರುತ್ತೆ. ಮಹತ್ವದ ಆದೇಶವನ್ನ ಹೊರಡಿಸಿರುವಂಥದ್ದು ಸುಪ್ರೀಂ ಕೋರ್ಟ್. ಮೀಸಲಿಲ್ಲದೆ ಹುದ್ದೆಗೆ ಹೆಚ್ಚು ಅಂಕ ಪಡೆದಂತಹ ಅಲ್ಪಸಂಖ್ಯಾತರ ಬದಲಿಗೆ ಸಾಮಾನ್ಯ ವರ್ಗದವರನ್ನ ನೇಮಿಸುವಂತೆ ಕೇರಳ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಇದೀಗ ಈ ರೀತಿಯಾಗಿ ಹೇಳಿದೆ. ಎಸ್ಸಿ, ಎಸ್ಟಿ, ಒಬಿಸಿ ಅಂತಹ ಮೀಸಲು ವರ್ಗಕ್ಕೆ ಸೇರಿದವರು ಸಾಮಾನ್ಯ ವರ್ಗದ ಕಟ್ ಆಫ್ಗಿಂತ ಹೆಚ್ಚಿನ ಅಂಕವನ್ನ ಪಡೆದುಕೊಂಡಿದ್ರೆ ಸೀಟು ನೀಡಬೇಕು. ಸಾಮಾನ್ಯ ವರ್ಗದ ಉದ್ಯೋಗ ನೇಮಕಾತಿಗೂ ಪರಿಗಣಿಸಬೇಕು. ಯಾಕಂದ್ರೆ ಮೀಸಲಿಲ್ಲದ ಸೀಟುಗಳು ಕೋಟಾ ಅಲ್ಲ, ಅವು ಮೆರಿಟ್ ಆಧಾರದಲ್ಲಿ ಮುಕ್ತವಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ 2013ರಲ್ಲಿ ಎಎಐ 245 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿತ್ತು. ಎಎಐ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಈ ವೇಳೆ ಮೀಸಲಾತಿಗೆ ಒಳಪಡದ 122 ಸೀಟ್ಗಳಿಗೆ ಸಾಮಾನ್ಯ ವರ್ಗ, ಅಲ್ಪಸಂಖ್ಯಾತ ವರ್ಗದವರನ್ನ ನೇಮಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ಸಾಮಾನ್ಯ ವರ್ಗಕ್ಕೆ ಸೇರಿದ್ದ ಶ್ಯಾಮ್ ಎಂಬಾತ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಪಸಂಖ್ಯಾತರಿಗೆ ಮೀಸಲಿರುವಂತಹ ಸೀಟ್ಗಳಷ್ಟೇ ನೀಡಬೇಕು ಅಂತ ವಾದಿಸಿದ್ರು. ಈ ವೇಳೆ ಕೇರಳ ಹೈಕೋರ್ಟ್ ಕೂಡ ಶ್ಯಾಮ್ ಕೃಷ್ಣ ಪರ ತೀರ್ಪನ್ನ ನೀಡಿತ್ತು.